ಹಾಯ್ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಾನು ಇನ್ಸ್ಟಾಗ್ರಾಮ್ನ ಹೋಗಿ ಫಾಲೋ ಮಾಡಿ. ಇವತ್ತಿನ ದಿನ ನಾವೇನು ರೆಸಿಪಿನ ಮಾಡ್ತಾ ಇದ್ದೀವಿ ಅಂತ ನೋಡೋಣ ಬನ್ನಿ. ಇವತ್ತು ನಾನು ಮಾಡ್ತಾ ಇರೋದು ಹೆಲ್ದಿ ಆ್ಯಂಡ್ ಟೇಸ್ಟ್ ಪಿಂಕ್ ಚಪಾತಿ. ಅದು ನಿಮಗೆ ನ್ಯಾಚುರಲ್ ಕಲರ್ ಆ್ಯಂಡ್ ಹೆಲ್ದಿ ಆಗಿರೋ ರೆಸಿಪಿ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಫಸ್ಟು ಒಂದು ಮೀಡಿಯಮ್ ಸೈಜ್ ಬೀಟ್ರೋಟ್ನ ತೊಗೋಬೇಕು. ಅದನ್ನು ತೊಳೆದು ಕ್ಲೀನಾಗಿ ಅದನ್ನು ಹಚ್ಚಬೇಕು. ಈ ಬೀಟ್ರೋಟ್ನ ನೀವು ರಾಗಿನೂ ಕೂಡ ತಿನ್ಬೋದು. ಕೈ ನೋಡಿ ಎಷ್ಟು ಪಿಂಕಿ ಪಿಂಕಿ ಆಗಿದೆ. ಹಾಗೆ ಲಿಪ್ಸಿಗೂ ಹಚ್ಕೋಬೋದು, ನ್ಯಾಚುರಲ್ ಲಿಪ್ಸ್ಟಿಕ್ ಥರ ಇರುತ್ತೆ. ನೋಡಿ, ಇವಾಗ ಬೀಟ್ರೋಟ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಏನಂತಂದರೆ ಬೀಟ್ರೋಟಲ್ಲಿ ನ್ಯಾಚುರಲ್ ಸ್ವೀಟ್ನರ್ ಇರೋದ್ರಿಂದ ಏನಂದರೆ ಸ್ವೀಟ್ ಅನಿಸುತ್ತೆ ಸ್ವಲ್ಪ. ನಿಮ್ಗೆ ಆ ಥರ ಸ್ವೀಟ್ ಬೇಡ ಅಂದರೆ ಒಂದೆರಡು ಮೆಣಸಿನ್ಕಾಯಿನೂ ಹಾಕೊಂಡು ರುಬ್ಕೊಬೇಕು. ಆಮೇಲೆ ಏನಂತಂದರೆ ಈ ರುಬ್ಕೊಂಡಾದ್ಮೇಲೆ ಈ ಫೈಬರ್ಸ್ ಏನೆಲ್ಲ ಇದೆ ಅದನ್ನು ಸೇರಿಸ್ಬಿಟ್ಟು ನೀವು ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟೊಳಗಡೆ. ಇಲ್ಲಾಂತಂದರೆ ನಿಮಗೆ ಆ ಫೈಬರ್ಸ್ ಅನ್ನೋದು ಬಾಡಿಗೆ ಸಿಗೋದಿಲ್ಲ. ಯಾಕಂದರೆ ಫೈಬರ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು ಡೈಜೆಷನ್ಗೋಸ್ಕರ. ನೀವು ಬರೀ ಜ್ಯೂಸ್ ಮಾತ್ರ ಹಾಕೊತೀರಾ ಅಂತಂದರೆ ಅಷ್ಟು ನಿಮಗೆ ಹೆಲ್ಪ್ಫುಲ್ ಅನಿಸಲ್ಲ, ಬೆನಿಫಿಟ್ಸ್ ಇರಲ್ಲ. ಸೊ ಇದನ್ನು ಸೇರಿಸಿನೇ ನೀವು ಕಂಪ್ಲೀಟಾಗಿ ಏನಿದೆ ಈ ಥರ ಥಿಂಗ್ ಇದನ್ನು ಕೂಡ ಸೇರಿಸಿ ನೀವು ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೊಬೇಕು. ನಾವಂತೂ ಡೈಲಿ ತಿಂತಾ ಇರ್ತೀವಿ ನಾರ್ಮಲ್ ಚಪಾತಿನ. ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ನ್ಯಾಚುರಲ್ ಆಗಿ ಬೀಟ್ರೋಟ್ರಲ್ಲಿರೋ ವಿಟಮಿನ್ಸ್ ಆಗಿರಲಿ, ನ್ಯೂಟ್ರಿಯೆಂಟ್ಸ್ ಆಗಿರಲಿ ಅದು ಕೂಡ ಸಿಗುತ್ತೆ. ಅದ್ರ ಜೊತೆಗೆ ಫೈಬರ್ಸು ಕೂಡ ಆಲ್ರೆಡಿ ಚಪಾತಿಲೂ ಕೂಡ ಫೈಬರ್ಸ್ ಇರುತ್ತೆ. ಇದನ್ನು ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ನಿಮಗೆ ಎಕ್ಸ್ಟ್ರಾ ಫೈಬರ್ಸು ಕೂಡ ಸಿಗುತ್ತೆ. ಆ್ಯಂಡ್ ನೋಡೋದಕ್ಕೆ ಕಲರ್ಫುಲ್ಲಾಗಿ ಬ್ಯೂಟಿಫುಲ್ ಆಗಿರುತ್ತೆ, ಡಿಫ್ರೆಂಟ್ ಆಗಿ. ನಾರ್ಮಲ್ ನೀವು ಇದಕ್ಕೆ ಸ್ವಲ್ಪ ಸಾಲ್ಟ್ನ ಮಿಕ್ಸ್ ಮಾಡ್ಕೊಳ್ಳಿ. ನಾರ್ಮಲ್ ನೀವು ಮಿಕ್ಸ್ ಮಾಡ್ಕೊಳ್ತೀರಾ ಅಲ್ವಾ, ನಾರ್ಮಲ್ ಚಪಾತಿ ಮಾಡೋದಕ್ಕೆ ಅದೇ ಥರ. ಎಕ್ಸ್ಟ್ರಾ ವಾಟರ್ನ ಆ್ಯಡ್ ಮಾಡ್ಕೊಬೇಡಿ ನೀವು. ಮಿಕ್ಸಿ ಒಳಗಡೆನೆ ಆಲ್ರೆಡಿ ಪಿಂಕ್ ಕಲರ್ ಜಾಸ್ತಿ ಇರುತ್ತೆ, ಅದಕ್ಕೇ ಸ್ವಲ್ಪ ವಾಟರ್ ಆ್ಯಡ್ ಮಾಡಿಕೊಂಡು ಅದನ್ನೇ ತೊಳೆದ್ಬಿಟ್ಟು ಇದ್ರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ಪಿಂಕ್ ಕಲರು. ಅದು ನ್ಯಾಚುರಲ್ ಆಗಿ ಏನು ಕಲರಿಂಗ್ ಆಗ್ತಲೇ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಲ್ವಾ ಪಿಂಕ್ ಕಲರು. ಇದ್ರ ಹೆಸರು ಪಿಂಕಿ ಚಪಾತಿ. ನಾನು ಇಟ್ಟಿರೋ ಹೆಸರು ಕಂಡ್ರೋ ಇದು. ಆಮೇಲೆ ನೀವು ಬೀಟ್ರೋಟ್ ಚಪಾತಿ ಅಂತನಾದರೂ ಕರೀರಿ, ಪಿಂಕ್ ಚಪಾತಿ ಅಂತನಾದರೂ ಕರೀರಿ, ನಿಮ್ಗೆ ಇಷ್ಟ ಬಂದು ಹೆಸರು ಇಟ್ಕೊಳ್ಳಿ. ಈ ಥರ ಚೆನ್ನಾಗಿ ಮಿದ್ದಿ ಕಲಸಿ ಒಂದು 5 ನಿಮಿಷ 10 ನಿಮಿಷ ಸೈಡಲ್ಲಿ ಇಟ್ಕೊಂಡು ಆಮೇಲೆ ಚಪಾತಿ ಮಾಡ್ಕೊಂಡು ತಿಂದ್ಬಿಡೋದೆ ಅಷ್ಟೇ. ಬನ್ನಿ ಗೈಸ್, ಇವಾಗ ಚಪಾತಿನ ಅರಿಯೋಣ. ನಾವಂತೂ ಅರಿಯೋಣ ಅಂತಲೇ ಅಂತೀವಿ, ನೀವೇನಂತೀರೋ ಗೊತ್ತಿಲ್ಲ. ಲಟ್ಸೋಣ, ಆಯಿತು. ಲಟ್ಸುವ ಚಪಾತಿನ. ಈಗ ಚಪಾತಿನ ಲಟ್ಟಿಸ್ಕೊಂಡಾಗಿದೆ. ಅದನ್ನು ಕಾಯ್ದಿರೋ ಹಂಚ್ ಮೇಲೆ ಹಾಕಬೇಕು. ಹಾಕಿ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಿ, ನಾನು ಈ ಥರ ನಾರ್ಮಲ್ ಐಟಮ್ಸ್ ಇರುತ್ತೆ ಅಲ್ವಾ, ನಾರ್ಮಲ್ ರೆಸಿಪಿ, ಅದರಲ್ಲಿ ಏನೇನಾದರೂ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ವಿಚಿತ್ರವಾಗಿ. ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ. ಪಿಂಕ್ ಕಲರ್ ಚಪಾತಿ ಎಷ್ಟು ಕಲರ್ಫುಲ್ಲಾಗೂ ಇದೆ ಅಲ್ವಾ. ಎಸ್ಪೆಷಲಿ ಇವಾಗ ಮನೇಲಿ ಮಕ್ಳು ಇರ್ತಾರಲ್ಲ, ಅವ್ರು ಮಾಡಿ ಅವ್ರಿಗಿನ್ನ ಹೆಲ್ಪ್ಫುಲ್ ಆಗಿರುತ್ತೆ. ಯಾಕಂದರೆ ಮಕ್ಕಳು ನೋಡೋದಕ್ಕೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು, ನೋಡೋದಕ್ಕೆ ಕ್ಯೂಟ್ ಆಗಿದೆ ಅಂತ ಅಂದ್ಬಿಟ್ಟು ತಿಂತಾರೆ. ಡಿಫ್ರೆಂಟಾಗಿ ಕಲರ್ಫುಲ್ಲಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಹಾಗೆ ಅದ್ರ ಜೊತೆಗೆ ನೀವು ಮಕ್ಕಳಿಗೆ ಊಟ ಮಾಡಿಸೋದು ಕಷ್ಟನೂ ತಪ್ಪುತ್ತೆ. ಇದೇ ಥರ ಇನ್ನೂ ವಿಚಿತ್ರವಾಗಿ ಅಡುಗೆ ಮಾಡ್ತಾ ಇರ್ತೀನಿ. ಇನ್ನೂ ವಿಚಿತ್ರ ಅಂತಂದರೆ ಹೆಲ್ದಿಯಾಗಿನೇ ಒಳ್ಳೆ ಥರನೇ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ನನ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನ್ನ ಇನ್ಸ್ಟಾದಲ್ಲೂ ಹೋಗಿ ಫಾಲೋ ಮಾಡಿ, ಸರಿನಾ? ಮಾಡ್ತೀರಾ ತಾನೇ? ಬಡವ್ರ ಮಕ್ಕಳನ್ನು ಬೆಳೆಸ್ಬೇಕಪ್ಪ ನೀವು.
ಸ್ವಲ್ಪ ಸೈಡೆಲ್ಲ ಕ್ಲೀನಾಗಿ ಬೇಯಿಸ್ಕೊಳ್ಳೋಣ. ಇದೆಲ್ಲ ಸ್ಕಿಲ್ಸ್ ನಮ್ಮ ಅಮ್ಮನಿಂದ ಬಂದಿರೋದು, ಕೈಯಿಂದ ಎಲ್ಲ ಮುಟ್ಟಿ ಬಿಸಿಲಿ ಅಡುಗೆ ಮಾಡೋ ಸ್ಕಿಲ್ಸ್. ಅದಕ್ಕೆ ನಾನು ಅಪ್ಡೇಟೆಡ್ ಆಗಿಬಿಟ್ಟು ಇನ್ನು ಮಿಕ್ಕಿರೋ ಸ್ಕಿಲ್ಸ್ ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಗರನೆ ಗರ ಗರನೆ ಅಂತ ತಿರುಗಿಸ್ಬಿಡೋಣ. ಈಗ ನಿಮ್ಮ ಪಿಂಕ್ ಚಪಾತಿ ರೆಡಿಯಾಗಿದೆ. ಇದಕ್ಕೆ ನೀವು ಯಾವ್ದ್ರ ಜೊತೆ ಬೇಕಾದ್ರೂ ಕಾಂಬಿನೇಷನ್ ಮಾಡ್ಕೊಬೋದು, ಚಟ್ನಿ ಪಲ್ಯ ಏನು ಬೇಕಾದ್ರೂ ಮಾಡ್ಕೋಬೋದು. ನನ್ನ ಹತ್ರ ನಾನು ನೈಟ್ ಮಾಡಿದ ಸಾಂಬಾರು ಉಳಿದಿದೆ, ಸೊ ಅದೇ ಸ್ವಲ್ಪ ಪಲ್ಯ ಥರ ಆಗಿಬಿಟ್ಟಿದೆ ಗಟ್ಟಿ ಗಟ್ಟಿಯಾಗಿ. ಅದನ್ನು ಕೂಡ ಸಾಂಬಾರು ಇನ್ನೊಂದ್ಸಲ ಕುದಿಸಿದ್ಮೇಲೆ ಟೇಸ್ಟ್ ಜಾಸ್ತಿ ಆಗುತ್ತಲ್ವಾ, ಸೊ ಅದು ಇವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೆ ಇದ್ರ ಜೊತೆ ಕಾಂಬಿನೇಷನ್ ಮಾಡ್ಕೊಂಡು ತಿನ್ನೋಣ, ಏನಂತೀರಾ? ಹಾಯ್, ನೋಡಿ ಇವಾಗ ನಮ್ಮ ಪಿಂಕ್ ಚಪಾತಿ ರೆಡಿಯಾಗಿದೆ ಆ್ಯಂಡ್ ಗಟ್ಟಿಯಾಗಿರೋ ಸಾಂಬಾರು ಕೂಡ ರೆಡಿ ಇದೆ. ಬನ್ನಿ ಟೇಸ್ಟ್ ನೋಡೋಣ ಹೆಂಗಿದೆ ಅಂತ ಅಂದ್ಬಿಟ್ಟು. ಆಬ್ವಿಯಸ್ಲಿ ಸಖತ್ತಾಗಿರುತ್ತೆ. ತಗೊಳ್ಳಿ. ಸೂಪರ್ ಆಗಿದೆ, ಏನೇ ಹೆದರ್ಕೋಬೇಡಿ, ನನ್ನ ಮೇಲೆ ಧೈರ್ಯ ಇಟ್ಕೊಂಡು ಮಾಡ್ಕೊಂಡು ತಿನ್ಬಿಡಿ. ನಾನಂತೂ ಪಿ ಜಿಲಿದ್ದಾಗಂತೂ ನನ್ನ ನಾಲ್ಗೆ ಕೆಟ್ಟೋಗ್ಬಿಟ್ಟಿತ್ತು ಗೈಸ್. ಯಾವಾಗಲೂ ಮನೆ ಊಟಕ್ಕೆ ಕ್ರೇವಿಂಗ್ಸ್ ಬರೋದು ನನಗೆ. ಇವಾಗಂತೂ ಇಷ್ಟ ಬಂದಿದ್ದು ಮಾಡ್ಕೊಂಡು ತಿಂತೀನಿ. ಕಷ್ಟ ಅಂತ ನಾನು ಅನ್ಕೊಳ್ಳಲ್ಲ, ಯಾಕಂದರೆ ನಂಗೆ ಅಡುಗೆ ಮಾಡೋದಂದ್ರೆ ಇಷ್ಟ ಅಲ್ವಾ. ಎಲ್ಲ ಥರದ ಐಟಮ್ಸ್ ಮಾಡ್ಕೊಂಡು ತಿಂತೀನಿ, ನಂಗೆ ಏನೇನು ತಿನ್ಬೇಕು ಅನ್ಸುತ್ತಲ್ಲ. I love my cooking skills and taste. Next level guys, next level. ಇದನ್ನ ತಿಂದು ಖಾಲಿ ಮಾಡ್ತೀನಿ. ಅಷ್ಟರೊಳಗಡೆ ನನ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಗೆ ಮತ್ತೆ ಬರೋಣ. ಬಾಯ್ ಬಾಯ್.